ಇಂಗ್ಲೀಷ್ನಲ್ಲಿ 12 ರಾಶಿಗಳ 12 ಝೋಡಿಯಾಕ್ ಸೈನ್ಸ್ ಕನ್ನಡ ಹೆಸರು ಮತ್ತು ಇಂಗ್ಲೀಷ್ ಹೆಸರು. 12 ರಾಶಿಗಳು ಯಾವುವು ಮತ್ತು ಅವುಗಳ ಕನ್ನಡ ಮತ್ತು ಇಂಗ್ಲೀಷ್ ಹೆಸರುಗಳನ್ನು ನೋಡೋಣ. 12 ರಾಶಿಗಳು 12 ಝೋಡಿಯಾಕ್ ಸೈನ್ಸ್. ಮೊದಲನೇದಾಗಿ ಮೇಷ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏರೀಸ್ ಅಂತಾರೆ. ವೃಷಭ ಟಾರಸ್, ಮಿಥುನ ಜೆಮಿನಿ, ಕಟಕ ಅಂದರೆ ಕ್ಯಾನ್ಸರ್, ಸಿಂಹ ಲಿಯೋ, ಕನ್ಯಾ ರಾಶಿಗೆ ವರ್ಗೋ ಅಂತಾರೆ. ತುಲಾ ಲಿಬ್ರಾ, ವೃಶ್ಚಿಕ ಸ್ಕಾರ್ಪಿಯೋ, ಧನುರಾಶಿ ಸ್ಯಾಜಿಟೇರಿಯಸ್, ಮಕರ ಕ್ಯಾಪ್ರಿಕಾರ್ನ್, ಕುಂಭ ಅಕ್ವೇರಿಯಸ್, ಮೀನ ಪಿಸೀಸ್. ಕೆಲವರು ಇದರ ಪ್ರೊನೌನ್ಸಿಯೇಷನಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಿದ್ರು. ಇವತ್ತಿನಿಂದ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀರಿ ಅಂತ ನಾನು ತಿಳ್ಕೊಳ್ತೇನೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಕಾನ್ಫಿಡೆನ್ಸ್ ಬೇಕು, ಭಯ ಅಂಜಿಕೆ ಹೋಗಬೇಕು. ನೀವು ಯೋಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ಕೆಳಗೆ ನನ್ನ ನಂಬರ್ ಉಂಟು, ಅದಕ್ಕೆ ಮೆಸೇಜ್ ಮಾಡಿ ನನಗೆ ತಿಳಿಸಿ. ನಾನು ನಿಮಗಾಗಿ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಮಾಡಿದರೆ ಖಂಡಿತವಾಗಿಯೂ ನೀವು 3-4 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡ್ತೀರಿ ಅನ್ನೋ ಭರವಸೆ ನನಗಿದೆ. ಕಾರಣ ಆ ಕೋರ್ಸ್ ನಾನು ಹೀಗೆ ಮಾಡಿದ್ದಲ್ಲ. 31-32 ವರ್ಷಗಳ ಮುಂಚೆ ನನಗೆ ಸೇರಿದ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ತರಗತಿವರೆಗೆ ಮಾತ್ರ ಕಲಿತವರಿದ್ದರು. ಅವರಿಗೆ ಇಂಗ್ಲೀಷ್ ಕಲಿಸುವಾಗ ಅವರಿಗೆ ಬರೀಲಿಕ್ಕೆ, ಓದಲಿಕ್ಕೆ, ಮಾತನಾಡಲಿಕ್ಕೆ ಎಷ್ಟು ಸಮಯ ಬೇಕಾಯಿತು ಅನ್ನೋದನ್ನು ನಾನು ಲಕ್ಷ್ಯದಲ್ಲಿಟ್ಕೊಂಡು ಮುಂದೆ ಅದೇ ಥರ ಸ್ಟೂಡೆಂಟ್ಸ್ಗಳು ಬಂದಾಗ ಅವರಿಗೆ ಎಷ್ಟು ಸಮಯ ಬೇಕಾಗ್ತದೆ ಅನ್ನೋದನ್ನು ತಿಳ್ಕೊಂಡು ಈ ಕೋರ್ಸ್ ರಚಿಸಿದ್ದೇನೆ. ಅದಕ್ಕಾಗಿ ನಾನು 3-4 ತಿಂಗಳು ಹೇಳ್ತಾ ಇದ್ದೇನೆ. ಅಷ್ಟು ಸಮಯ ದಿನ ಮಾಡಿದರೆ ಸಾಕಾಗ್ತದೆ. ಅಷ್ಟೇ ಲೆಸನ್ ಸಹ ಮಾಡಿದ್ದೇನೆ ನಾನು. ಬೇಡದ್ದೆಲ್ಲ ಕಲಿಸುವುದಿಲ್ಲ. ನಿಮಗೆ ಏನು ಬೇಕೋ ಅಷ್ಟೇ ಕಲಿಸ್ತೇನೆ. ಅಷ್ಟನ್ನು ನೀವು ಶುದ್ಧವಾಗಿ ಅಂದರೆ 3 ತಿಂಗಳು ದಿನ 1 ಗಂಟೆ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಮಾತಾಡ್ತೀರಿ. ಈ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸುವಾಗ ಯಾವಾಗ ಕಳಿಸ್ತೀರೋ ಆವಾಗಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.